ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ CLSP ಸಬ್ಜೆಕ್ಟ್ನಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನೋಡೋಣ. ಸೊ ಇದರಲ್ಲಿ ನಿರ್ದೇಶಕ ಅನ್ನೋ ಟಾಪಿಕ್ ಮೇಲೆ ಬರುವಂತಹ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ನಿರ್ದೇಶಕರ ನೇಮಕದ ವಿಧಾನಗಳನ್ನು ವಿವರಿಸಿರಿ. ಮೊದಲ ನಿರ್ದೇಶಕರ ನೇಮಕ, ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಿರ್ದೇಶಕರ ನೇಮಕ, ನಿರ್ದೇಶಕ ಮಂಡಳಿಯಿಂದ ನಿರ್ದೇಶಕರ ನೇಮಕ, ಹೆಚ್ಚುವರಿ ನಿರ್ದೇಶಕರ ನೇಮಕ, ತುರ್ತು ಸಂದರ್ಭದಲ್ಲಿ ಖಾಲಿ ಹುದ್ದೆಗಳನ್ನು ತುಂಬುವ ನಿರ್ದೇಶಕ, ಪರ್ಯಾಯ ನಿರ್ದೇಶಕರ. ಸೊ ಇವಿಷ್ಟು ನಿರ್ದೇಶಕರ ವಿಧಗಳಾಯಿತು. ನಿರ್ದೇಶಕರು ಯಾವಾಗ ಅನರ್ಹರಾಗುತ್ತಾರೆ? ನ್ಯಾಯಾಲಯದಿಂದ ಅಸಮರ್ಥರೆಂದು ಘೋಷಣೆಯಾದಾಗ, ನಿರ್ದೇಶಕರು ದಿವಾಳಿಯಾದಾಗ, ನಿರ್ದೇಶಕರು ಅವ್ಯವಹಾರದಲ್ಲಿ ತೊಡಗಿದಾಗ, ನಿರ್ದೇಶಕರು ಅಪರಾಧದಲ್ಲಿ ತೊಡಗಿದಾಗ, ನಿರ್ದೇಶಕರ ಅರ್ಹತೆಗೆ ಸಂಬಂಧಿಸಿದ ಷೇರುಗಳನ್ನು ಖರೀದಿಸಲು ವಿಫಲವಾದಾಗ. ಸೊ ಇವಿಷ್ಟು ನಿರ್ದೇಶಕರು ಅನರ್ಹರಾಗುತ್ತಾರೆ. ಇನ್ನು ನಿರ್ದೇಶಕರ ಕರ್ತವ್ಯಗಳನ್ನು ವಿವರಿಸಿರಿ. ಮೊದಲನೇದು ಶಾಸನಬದ್ಧ ಕರ್ತವ್ಯಗಳು: ಉದ್ದೇಶಗಳನ್ನು ಸ್ಥಾಪಿಸುವುದು, ಕಾಯ್ದೆಗಳನ್ನು ಪಾಲಿಸುವುದು, ಕಾಳಜಿ ವಹಿಸುವುದು, ಕಂಪನಿ ಆಸಕ್ತಿ ರಕ್ಷಿಸುವುದು, ಅನಗತ್ಯ ಲಾಭವನ್ನು ಪಡೆಯುವುದು, ಕರ್ತವ್ಯಗಳನ್ನು ನಿಯೋಜಿಸುವುದು, ಮಂಡಳಿಯ ಸಭೆಗಳಿಗೆ ಹಾಜರಾಗುವುದು, ಹಣಕಾಸು ಹೇಳಿಕೆಗಳು ಮತ್ತು ಲೆಕ್ಕ ಪರಿಶೋಧಕರ ವರದಿಯನ್ನು ತಿಳಿಸುವುದು, ಕಂಪನಿಯ ಮೊದಲ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು, ಕಂಪನಿಯ ವೆಚ್ಚ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು, ಉತ್ತಮ ನಂಬಿಕೆಯನ್ನು ಗಳಿಸುವುದು, ಕರ್ತವ್ಯ ಕೌಶಲ್ಯ ಶ್ರದ್ಧೆಯಿಂದ ಕಂಪನಿ ನಡೆಸುವುದು, ಅಧಿಕಾರವನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಕರ್ತವ್ಯವನ್ನು ನಿರ್ವಹಿಸುವುದು. ಸೊ ಇವಿಷ್ಟು ಏನಿದೆಯಲ್ಲ ಕಂಪನಿಯ ನಿರ್ದೇಶಕನ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.